ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರೋಂಥ ಡಿಫ್ರೆಂಟಾಗಿರೋ ಒಂದು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಮೂಲಂಗಿ, ತೆಂಗಿನಕಾಯಿ ತುರಿನ ಒಂದೊಂದು ಕಪ್ಪು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿಗಳನ್ನು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಮತ್ತು 3 ಥರದ ಬೆಲ್ ಪೆಪ್ಪರ್ಸ್ನು ಸಣ್ಣಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮ್ಲೆಟ್ ಎಲ್ಲ ಮಾಡಿದ್ಮೇಲೆ ಅದು ಸೇಮ್ ಪಿಜ್ಜಾ ಥರನೇ ಕಾಣಿಸುತ್ತೆ. ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಇಷ್ಟಪಟ್ಟು ತಿಂತಾರೆ. ಒಂದು ಪಾನನ್ನು ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಈಗ 2 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಎಗ್ ಬೀಟರ್ ಇದ್ದರೆ ಅದರಲ್ಲೂ ಮಾಡ್ಬೋದು. ನಾನಿಲ್ಲ ಫೋರ್ಕಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದಿರೋ ತವಾದಲ್ಲಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ಮೀಡಿಯಮ್ ಹೀಟ್ನಲ್ಲೇ ಇದ್ದರೆ ಒಳ್ಳೆಯದು. ಇದ್ರ ಮೇಲೆ ಇವಾಗ ನಿಧಾನವಾಗಿ ಮೂಲಂಗಿ ನಾನು ತುರಿದ್ಬಿಟ್ಟು ಮೂಲಂಗಿ ಮತ್ತು ಕ್ಯಾರೆಟ್ ಎರಡನ್ನೂ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇಟ್ಟಿದ್ದೀನಿ, ನೀರು ತೆಗೆದು, ಇಲ್ಲಾಂದರೆ ಬೇಯೋದು ಲೇಟ್ ಆಗುತ್ತೆ ಅಂತ. ಮೂಲಂಗಿ ತುರಿ, ಕ್ಯಾರೆಟ್ ತುರಿ ಮತ್ತು ಬೆಲ್ ಪೆಪ್ಪರ್ಸು 3 ಥರದ್ದು ಸ್ಲೈಸ್ ಮಾಡಿರೋದು ಹಾಕ್ತಾಯಿದ್ದೀನಿ. ನೋಡೋದಕ್ಕೆ ನಮ್ಮ ಇಂಡಿಯನ್ ಫ್ಲಾಗ್ ಥರನೇ ಕಾಣಿಸುತ್ತೆ ಅಲ್ವಾ. ಇದ್ರ ಮೇಲೆ ಕಾಯಿ ತುರಿನ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಮೂಲಂಗಿ ಹಾಕಿರೋದು ಮಕ್ಕಳಿಗೆ ಗೊತ್ತಾಗಲ್ಲ. ಕೆಲವು ಮಕ್ಕಳು ಮೂಲಂಗಿ ಅಂತ ಅಂದರೆ ಮುಟ್ಟೋದೇ ಇಲ್ಲ, ಸಾಂಬಾರಾಗಲಿ ಯಾವ್ದು ಮಾಡಿದ್ರು. ಅವ್ರುಗಳಿಗೆ ಈ ಥರ ಮಾಡಿ ನೀವು ಕೊಟ್ಟರೆ ಅವ್ರಿಗೆ ಗೊತ್ತಾಗ್ದಂಗೆ ತಿಂತಾರೆ. ಈಗ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಕಾಳು ಮೆಣಸಿನ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಹಸಿಮೆಣಸಿನ್ಕಾಯಿ ಖಾರದ ಜೊತೆಗೆ ಕಾಳು ಮೆಣಸಿನ ಪೌಡ್ರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಮೊಗಚೆ ಕೈನಲ್ಲಿ ಮೆತ್ತಗೆ ಒತ್ತಬೇಕು. ಅದೆಲ್ಲ ನೀಟಾಗಿ ಸೆಟ್ ಆಗೋ ಹಾಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದ್ರ ಮೇಲೆ 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 5 ನಿಮಿಷ ಹಾಗೆ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಆಮ್ಲೆಟ್ನ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೀವಿ ಅಲ್ವಾ. ಎಗ್ ಬುರ್ಜಿ ಅಂದರೆ ಮೊಟ್ಟೆ ಪಲ್ಯ ಮತ್ತು ಆಮ್ಲೆಟ್ ಮಾಡುವಾಗ ನಾವು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ಉಪ್ಪು ಎಲ್ಲ ಹಾಕ್ತೀವಿ ಅಲ್ವಾ. ಈಗ ಅದೇನು ಹಾಕಿದೆ, ಬರೀ ಖಾಲಿ ಒಂದು ಮೊಟ್ಟೆನ ತವಾದ ಮೇಲೆ ಹಾಕಿ ಈಗ ಇನ್ನೊಂದು ಸೈಡು ಮಗ್ಚಿ ಬೇಯಿಸ್ಬೇಕು. ಅರ್ಜೆಂಟಿಗೆ ಅದನ್ನು ನೆಂಚ್ಕೊಳ್ಳೋಕೆ ಬೇಕು ಅಂತ ಅಂದರೆ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಮೊಟ್ಟೆ ಆಮ್ಲೆಟು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ 10 ನಿಮಿಷಕ್ಕೆ ಮಾಡಿಬಿಡ್ಬೋದು ಇದನ್ನೆಲ್ಲ. ಫ್ರೆಂಡ್ಸ್, ಈ ತರಕಾರಿ ಎಲ್ಲ ಹಾಕಿರೋದ್ರಿಂದ ಆಮ್ಲೆಟ್ ಬೇಯೋದಕ್ಕೆ 1 ನಿಮಿಷ ಬೇಕಾಗುತ್ತೆ. ಅಷ್ಟರಲ್ಲಿ ಇಲ್ಲೇ ಕಿಚನಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಟಿರುವಂಥ ಮನಿ ಪ್ಲ್ಯಾಂಟ್ಸ್ದು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಾಮಕಸ್ತೂರಿ ಗಿಡ ನಮ್ಮ ಮನೆ ತೋಟದಲ್ಲೇ ಬಿಡುತ್ತೆ. ಅದರ ಕಡ್ಡಿಗಳನ್ನ ತಂದಿಟ್ಟಿದ್ದೀನಿ. ಕಿಚನ್ ಪೂರ್ತಿ ಅದರದ್ದೇ ಗಿಡದ್ದೇ ಪರಿಮಳ ತುಂಬಿದೆ. ಮತ್ತು ಈ ಮನಿ ಪ್ಲ್ಯಾಂಟ್ದು ವೆರೈಟಿ ಡಿಸೈನ್ಗಳನ್ನ ನಾನು ಹೇಗೆ ಹೋಮ್ ಡೆಕೋರೇಷನ್ ಮಾಡೋದ್ರಲ್ಲಿ ಉಪಯೋಗಿಸ್ಬೋದು ಅಂತ ಬೇರೆ ವಿಡಿಯೋ ಮಾಡಿದ್ದೀನಿ. ಅದರಲ್ಲೂ ನೋಡಿ. ಆ್ಯಕ್ಚುಲಿ ಕಿಚನ್ನಲ್ಲಿ ಯಾವಾಗಲೂ ಮನಿ ಪ್ಲ್ಯಾಂಟ್ ಹೀಗೆ ಇಟ್ಟಿರ್ತೀನಿ. ಈಗ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೋಸ್ಕರ ಆ ಕಡೆ ಈ ಕಡೆ ಇರೋ ಥಿಂಗ್ಸ್ಗಳನ್ನ ಬೇರೆ ಕಡೆ ಎತ್ತಿಟ್ಟಿದ್ದೀನಿ ಅಷ್ಟೇ. ನೋಡಿ, ಡೆಲಿಷಿಯಸ್ ಆಗಿರೋ ಟೇಸ್ಟಿ ವೆಜಿಟೇಬಲ್ ಆಮ್ಲೆಟ್ ರೆಡಿಯಾಗಿದೆ. ನೋಡೋಕ್ಕೆ ಜಸ್ಟ್ ಲೈಕ್ ಪಿಜ್ಜಾ ಥರನೇ ಕಾಣಿಸುತ್ತೆ ಅಲ್ವಾ. ರುಚಿಯಾದ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಒಂದು ಆಮ್ಲೆಟ್ನ ಮಾಡಿ ತೋರಿಸಿದ್ದೀನಿ. ಬ್ಯಾಚುಲರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಇದು ಒಂದು ತಿಂದರೆ ಸಾಕು, ನಮಗೆ ಹೊಟ್ಟೆ ತುಂಬ ಓಡುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಪ್ಲೈನ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ತವಾನ ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ 1 ಮೊಟ್ಟೆನ ಒಡೆದು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಕಪ್ಪು ಮೆಣಸಿನ ಪೌಡ್ರು, ಒಂದು ಅರ್ಧ ಸ್ಪೂನ್ ಉಪ್ಪು, ಅಂದರೆ ಟೇಸ್ಟಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಅದನ್ನು ಮತ್ತೆ ಉಲ್ಟಾ ತಿರುಗಿಸದೆ ಹಾಗೇ ತಿನ್ಬೋದು. ಅದು ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ಇಷ್ಟು ಫಿಲ್ಲಿಂಗ್ ಇದೆಯಲ್ಲ, ಅದಕ್ಕೋಸ್ಕರ ಹೆಲ್ತ್ಗೂ ಒಳ್ಳೆಯದು. ಅದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥದ್ದು. ಇದ್ರ ಮೇಲೆ ಬೇಕಾದ ಚಟ್ನಿ ಪುಡಿ ಉದಿಸ್ಕೊಂಡು ಕೂಡ ಮಾಡ್ಕೊಂಡು ತಿನ್ಬೋದು. ನನ್ನ ಚಾನಲ್ನಲ್ಲಿ ಫ್ರೆಂಡ್ಸ್ ಎಗ್ ಬಿರಿಯಾನಿ, ಎಗ್ ಮಸಾಲ ಮಾಡಿರೋ ರೆಸಿಪಿಗಳಿದೆ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.